ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಬೆಳಗಾವಿಯ 130 ವರ್ಷಗಳ ಪುರಾತನವಾದಂಥ ಶ್ರೀರಾಮನ ಮಂದಿರದಲ್ಲಿ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದ್ದಾವೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಜನವರಿ 22ರಂದು ಇಲ್ಲಿ ವಿಶೇಷ ಕಾರ್ಯಕ್ರಮ ಕೂಡ ಇಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಯಾಕಂದರೆ ಈಗಾಗಲೇ ವಿಶ್ವದಾದ್ಯಂತ ಶ್ರೀರಾಮನ ಮಂದಿರ ಲೋಕಾರ್ಪಣೆ ಏನಿದೆ ಅದನ್ನು ಎಲ್ಲರೂ ಕೂಡ ಕಣ್ಣಾರೆ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದೆ. ಇನ್ನೊಂದು ಕಡೆ ಏನಂದರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿರ್ತಕ್ಕಂಥ ಶ್ರೀರಾಮನ ಮಂದಿರ ಏನಿದೆ, ಶ್ರೀರಾಮನ ಮಂದಿರ ಇದು 130 ವರ್ಷಗಳ ಹಳೆಯದಾದಂಥ ಮಂದಿರ. ಈ ಒಂದು ದೇವಸ್ಥಾನ ಕೂಡ ವಿಶೇಷ ಕಾರ್ಯಕ್ರಮ ಕೂಡ ಆಯೋಜಿಸಲಾಗ್ತಾ ಇದೆ. ಈ ಒಂದು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸದಸ್ಯರಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಸ್ಥಳೀಯ ಏನೋ ಒಂದು ಇದು ಬೆಳಗಾವಿ ಮಾರ್ಕೆಟ್ ಪ್ಲೇಸಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಒಂದು ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಪರ ಸಂಘಟನೆಗಳೆಲ್ಲರೂ ಸೇರಿ ಶ್ರೀರಾಮನ ಒಂದು ಏನು ಪ್ರಾಣ ಪ್ರತಿಷ್ಠಾಪನೆ ಏನಾಗುತ್ತೋ ಅದೇ ದಿನ ವಿಶೇಷ ಕಾರ್ಯಕ್ರಮ ಕೂಡ ಇಲ್ಲಿ ಆಯೋಜನೆ ಮಾಡಲಾಗ್ತದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ದೇವಸ್ಥಾನದ ಟ್ರಸ್ಟ್ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈ ದೇವಸ್ಥಾನ ಎಷ್ಟು ಪುರಾತನ ಆಗಿರ್ತಕ್ಕಂಥದ್ದು? ಈ ದೇವಸ್ಥಾನ 130 ವರ್ಷ ಹಿಂದೆ ಉಮಾಬಾಯಿ ಭತ್ಖಂಡೆ ಅನ್ನೋರು ಇದನ್ನು ದೇವಸ್ಥಾನ ಪ್ರಾರಂಭ ಮಾಡಿದರು. ಇದರೊಳಗೆ ವಿಶೇಷತೆ ಅಂದರೆ ಇದರೊಳಗೆ ಪಂಚಾಯತನ ಇದೆ. 5 ಮೂರ್ತಿಗಳು ಇದ್ದಾವೆ. ಗಣಪತಿ ಇದೆ, ಹನುಮಾನ್ ಟೆಂಪಲ್ ಮತ್ತು ರಾಮ ಲಕ್ಷ್ಮಣ್ ಸೀತಾ. ಆಮೇಲೆ ಉಮಾಬಾಯಿ ಭತ್ಖಂಡೆ ಅವರು ಇದರದ್ದು ಒಂದು ಟ್ರಸ್ಟ್ ಮಾಡಿದರು. ಸೊ ಈಗ ಅಡ್ವೊಕೇಟ್ SM ಕುಲಕರ್ಣಿ ಅವರು, ಆಮೇಲೆ ಮಹಾದೇವ್ ಕಾಳೆ ಅವರು, ಮಹಾದೇವ್ ಬಾಪಟ್ ಅವರು ಮತ್ತು ಮೋಹನ್ ಚವಾಣ್ ಅವರು, ಇವರು ಇದಕ್ಕೆ ಟ್ರಸ್ಟಿಗಳು ಇದ್ದಾರೆ. ಸೊ ಇಷ್ಟು ಈ ದೇವಸ್ಥಾನ ಬಗ್ಗೆ ಮಾಹಿತಿ ಇದೆ. ಈಗ ವಿಶೇಷವಾಗಿ ಈಗ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ, ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ? ಪ್ರತಿದಿನ ಯಾವ ರೀತಿ ಪೂಜೆ ಪುನಸ್ಕಾರ ನಡೀತಾ ಇದ್ದಾವೆ? ಈಗ ಇಲ್ಲೇ ಪ್ರತಿ ದಿವಸ ಮುಂಜಾನೆ ಪೂಜೆ ಆಗ್ತದೆ, ಸಂಜೆಗೆ ಪೂಜೆ ಆಗ್ತದೆ. ಈಗ ಇವತ್ತಿಂದ ದೀಪ ಹಚ್ಚೋ ಕಾರ್ಯಕ್ರಮ ಸಂಜೆಗಿಂದ ಪ್ರಾರಂಭ ಆಗ್ತದೆ 5 ದಿವಸವರೆಗೆ. 22ನೇ ತಾರೀಕಿಗೆ 22ನೇ ತಾರೀಕಿಗೆ ಬೆಳಗ್ಗೆ ಇಲ್ಲೇ ಪೂಜೆ ಆಗ್ತದೆ. 12:20ಕ್ಕೆ ಯಾವಾಗ ಪ್ರತಿಷ್ಠಾಪನೆ ಟೈಮ್ ಇದೆ ಆ ಟೈಮಿಗೆ ಆರತಿ ಆಗ್ತದೆ. ಇದಕ್ಕೆಲ್ಲ ಡೆಕೋರೇಷನ್ ಮಾಡಿ ಲೈಟಿಂಗ್ ಮಾಡ್ತೀವಿ. ಆಮೇಲೆ ದೀಪ ಹಚ್ಚೋ ಕಾರ್ಯಕ್ರಮ, ಇಷ್ಟ ಕಾರ್ಯಕ್ರಮ 22ನೇ ತಾರೀಕಿಗೆ ಹಮ್ಮಿಕೊಳ್ಳೋದಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಎಲ್ಲರೂ ಕೂಡ ಇದು ಹೋಗೋಕ್ಕಾಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಕೂಡ 130 ವರ್ಷದಿಂದ ಶ್ರೀರಾಮ ಮಂದಿರ ಇರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ? ಸಂಭ್ರಮ ಯಾವ ರೀತಿ ಇರುತ್ತೆ? ಸರ್, ನರೇಂದ್ರ ಮೋದಿಯವರು ಒಂದು ಕಾಲ್ ಕೊಟ್ಟಿದ್ದಾರೆ ಸರ್. ಯಾರೂ 22ನೇ ತಾರೀಕು ಬರುವಂಥ ಪ್ರಯತ್ನ ಮಾಡಿಬಿಡಿ, ನೀವು ಆಮೇಲೆ ಬಂದುಬಿಡಿ ಅಂತ ಒಂದು ಕಾಲ್ ಕೊಟ್ಟಿದ್ದಾರೆ ಸರ್. ಅದಕ್ಕೆಲ್ಲ ನಾವು ಇದು ಮಾಡಿ ನಾವೆಲ್ಲರೂ ಅಯೋಧ್ಯೆಗೆ ಹೋಗೋದಕ್ಕೆ ಆಗದಿದ್ರು ಸರ್, ಇಲ್ಲೇ ಅಯೋಧ್ಯೆ ಅಂತ ತಿಳ್ಕೊಂಡು ಇದೇ ನಮ್ಮ ಅಯೋಧ್ಯೆ ಸರ್. ಯಾಕಂದರೆ 130 ವರ್ಷ ಹಳೆ ಟೆಂಪಲ್ ಅಂತ ಸರ್, ಇದು ನಮಗೆ ಪವಿತ್ರವಾದಂಥ ಅದು ಯಾವ ರೀತಿ ಅಯೋಧ್ಯೆಯಲ್ಲಿ ಒಂದು ಮಂದಿರ ಇದೆ, ರಾಮ ಮಂದಿರ ಇದೆ, ಅದೇ ರೀತಿ ಪವಿತ್ರವಾದಂಥ ಒಂದು ಮಂದಿರ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಇದೆ ಸರ್. ಅದಕ್ಕೆ ನಾವೆಲ್ಲರೂ ಕೂಡ ಇದೇ ನಮ್ಮ ಅಯೋಧ್ಯೆ ಅಂತ ಇಲ್ಲಿ ನಾವು ಈಗ ಪ್ರತಿದಿನ ನಾವು ಸೆಲೆಬ್ರೇಷನ್ಸ್ ಮಾಡ್ತಿದ್ದೀವಿ ಸರ್ 22ನೇ ತಾರೀಕುವರೆಗೂ ಸರ್. ಸರ್, ಯಾವ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಲ್ಲಿ ಶುರು ಆಗುತ್ತೆ ಸರ್. ಇಲ್ಲಿ ನಾವು ಅದೇ ರೀತಿ ಇಲ್ಲಿ ಎಲ್ಲರೂ ಸೇರಿಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕಂತ, ಹನುಮಾನ್ ಚಾಲೀಸ್ ಪಠಣ ಆಗಲಿ, ರಾಮನಾಮ ಜಪ ಆಗಲಿ, ಇವೆಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಹಮ್ಮಿಕೊಂಡಿದ್ದೀವಿ ಸರ್. ಇಲ್ಲಿ ಪ್ರಮುಖವಾಗಿ ಮುಖಂಡರು ಅವ್ರು ಕೇಳೋಣ ಸರ್, ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿದೆ? ಪುರಾತನ ಈ ಒಂದು ರಾಮನ ಮಂದಿರದಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೀರಿ? ಇಲ್ಲಿ ಕೂಡ ಅಯೋಧ್ಯೆಯಲ್ಲಿ ನರೇಂದ್ರ ಮೋದಿಯವರು ಈಗಾಗಲೇ ಒಂದು ಕಾಲ್ ಕೊಟ್ಟಿದ್ದರು. ಪ್ರತಿ ಒಂದು ವಾರದಲ್ಲಿ ಪ್ರತಿ ಮಂದಿರಗಳ ಸ್ವಚ್ಛತೆ ಆಗಬೇಕು, ಸ್ವಚ್ಛತೆ ಜೊತೆಗೆ ಮಂದಿರದಲ್ಲಿ ಕಾರ್ಯಕ್ರಮ ನಡೀಬೇಕು. ಹೀಗೆ ಮಾಡೋದ್ರಿಂದ ಜನರಲ್ಲಿ ಒಂದು ಧಾರ್ಮಿಕ ಭಾವನೆ ಉತ್ಪನ್ನ ಮಾಡಬೇಕು, ಜನರಲ್ಲಿ ಭಾವನೆ ಬೆಳೀಬೇಕು, ಒಬ್ಬರವ್ರ ಪ್ರೀತಿ ವಿಶ್ವಾಸ ಬೆಳೀಬೇಕು ಅನ್ನೋ ದೃಷ್ಟಿಯಿಂದಾಗಿ ನರೇಂದ್ರ ಮೋದಿಯವರು ಈ ರೀತಿ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಸಮಸ್ತ ನಮ್ಮ ದೇಶದ ಜನರು ಕೂಡ ಒಳ್ಳೆ ರೀತಿ ಮಾಡ್ತಾರೆ. ನೋಡ್ತಾ ಇರ್ಬೋದು ಇವತ್ತು ಯಾವ್ಯಾವ ರೀತಿಯಿಂದ ಅಯೋಧ್ಯೆ ರಾಮ ಮಂದಿರ ಆಗ್ತಾಯಿದೆ. ಅದಕ್ಕೆ ಯಾವ ರೀತಿ ಜನ ಬೇರೆ ಬೇರೆ ದೇಶಗಳಿಂದ ಏನು ಜನರನ್ನು ಹುಚ್ಚುವ ರಾಮ ಮಂದಿರದಲ್ಲಿ ದೇಶದಿಂದ ಇವತ್ತಿನವರೆಗೂ ಕಳೆದ ಎಷ್ಟೋ ವರ್ಷಗಳು, ಸುಮಾರು 2-3 ವರ್ಷ 1000 ವರ್ಷಗಳಿಂದ ಇಂಥ ಒಂದು ಭವ್ಯವಾದ ದಿವ್ಯವಾದಂಥ ಉತ್ಸವ ನೋಡಿದ್ದಿಲ್ಲ. ಇದು ದೇಶದಲ್ಲಿ ನಡೀತಾರೆ ಮೊದಲೇ ಉತ್ಸವ, ಇಂಥ ಭವ್ಯವಾದ ಅದು ನಾಡಿನ ಸಮಸ್ತ ಜನರು ಪ್ರತಿಯೊಬ್ಬರು ಕೂಡ ಬೆಸ್ಕೊಂಡಿದ್ದಾರೆ. ಈ ಒಂದು ಭವ್ಯವಾದ ಒಂದು ಆಯೋಜನೆ ರಾಮ ಮಂದಿರ ಆಗ್ತಾಯಿದೆ. ಇದು ಜನರ ಕನಸು. ಎಷ್ಟು ವರ್ಷ ನೋಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಹಳ್ಳಿಯಲ್ಲಿ ಇರುವಂಥ ಸುಮಾರು ಜನರು 55 ವರ್ಷದ ಕಾಲದಲ್ಲಿ ಚಪ್ಪಲಿ ಹಾಕ್ಕೊಂಡಿಲ್ಲ. ಯಾಕೆ ನಾವು ರಾಮ ಮಂದಿರ ಆಗಬೇಕು. ರಾಮ ಮಂದಿರ ಆದಾಗ ನಾವು ಚಪ್ಪಲಿ ಹಾಕ್ಕೋತೀವಿ. ರಾಮ ಮಂದಿರ ಆದಾಗ ನಾವು ಊಟ ಭೋಜನ ಕೂಡ ಎಷ್ಟೋ ಜನ ತ್ಯಾಗ ಮಾಡಿದರು. ಇವು ನೋಡ್ತಾ ಇದ್ದಾರೆ, ಬರಗಾಲಲ್ಲಿ ಬರ್ತಾ ಇದ್ದಾರೆ ಜನ, ಬರ್ತಾರೆ ಬೇರೆ ಬೇರೆ ದೇಶ ಊರಿಂದ, ಉಲ್ಟಾ ನಡೀತಾ ಇದ್ದಾರೆ. ನೋಡಿದ್ರು ನೀವು ಟಿ ವಿ ನೋಡಿದ್ರಿ, ಕಾಲ ಮೇಲೆ ನಡ್ಕೊ ಬರ್ತಾರೆ. ಏನರ ಇಂಥ ಜನರ ಒಂದು ವಿಚಿತ್ರ ಭಾವನೆ, ಜನರ ಒಂದು ಏನು ರಾಮನ ಭಕ್ತಿ, ಅದು ಅದ್ಭುತವಾಗಿ ರಾಮನಾಮ ಸ್ಮರಣೆ ಇತ್ತು. ರಾಮ ಅಂತ ಸಾಕು, ರಾ ಅಂತ ತೆಗೆದ್ರೆ ಬಾಯಿ ಇರ್ತೈತೆ ಅಂತ ಇದ್ದಂಥ ನಮ್ಮ ಎಲ್ಲ ಪಾಪಗಳು ಹೊರಗೆ ಹೋಗ್ತದೆ. ಮಾ ಅಂತ ಬಾಯಿ ಮುಚ್ಚಿದಾಗ ಇದ್ದಂಥ ಎಲ್ಲ ಪಾಪಗಳು ಹೊರಗೋಗಿ ದೇವ್ರ ನಮ್ಮನ್ನು ಪವಿತ್ರವಾಗಿ ಮಾಡ್ತದೆ ಅಂತ ಇಂಥ ರಾಮನಾಮ ಜಪವನ್ನು ಇದ್ರ ಜೊತೆಗೆ ನಮಗೆ ಕೊಟ್ಟಿದ್ದಾರೆ. ಇವತ್ತು ರಾಮ ಮಂದಿರ ಆಗ್ತದೆ. ಇದು ನಮ್ಮೆಲ್ಲ ಸೌಭಾಗ್ಯ. ಯಾರು ಬಲಿದಾನ ಕೊಟ್ಟಿದ್ದಾರೆ ಅವರಿಂದಾಗಿ ನಾವು ಇವತ್ತು ನಾವು ರಾಮ ಮಂದಿರ ನೋಡ್ತಾ ಇದ್ದೀವಿ. ಇದು ನಮ್ಮ ಸೌಭಾಗ್ಯ ಇವತ್ತು ನೋಡ್ತಾ ಇರೋದು. ನಿಜವಾಗ್ಲೂ ನಮಗೆ ಭಾಳ ಭಾಳ ಆನಂದದಾಯಕ ಸಂಗತಿ ಇದು ಸರ್. 22ನೇ ತಾರೀಕು ಏನು ಪೂಜೆಗಳು ಮಾಡ್ತೀವಿ? ನಾವು ಮುಂಜಾನೆ 6 ಗಂಟೆಗೆ ಅಭಿಷೇಕ ಮಾಡ್ತೀವಿ, ಮುಂದೆ ಅಲಂಕಾರ ಮಾಡ್ತೇವೆ, ಆಮೇಲೆ ನಾಮಸ್ಮರಣೆ ಮಾಡ್ತೇವೆ,
ಮತ್ತೇನು ಕಾರ್ಯಕ್ರಮ ಬರ್ತಾವೆಲ್ಲ ಮಾಡ್ತೀವಿ. ಹನುಮಂತಲ್ಲಿ ಇಷ್ಟಪಟ್ಟರೆ ಹನುಮಾನ್ ಎಲ್ಲ ಆಗ್ತದೆ, ಎಲ್ಲ ಎಲ್ಲ ಆಗ್ತದೆ. ಏನು ಸರ್ ದೇವಸ್ಥಾನ ವಿಶೇಷತೆ ಎಷ್ಟು ಭಕ್ತಿ? ಇದು ಭಾಳ ದಿವಸ ಹಳೆ ಗುಡಿ. ಏನು ಬೇಡ್ತದೆ ಅದು ಕೊಡ್ತದೆ, ಬ್ಯಾಡ ಇದು ಬಿಡ್ತದೆ. ನಿಮ್ಮ ಭಕ್ತಿ ಹೆಂಗೆ ಇರ್ತದೆ ಹಂಗೆ ಆಗ್ತದೆ. ಆ ಪ್ರಕಾರ ಎಲ್ಲರೂ ನಡ್ಕೋದ್ರೆ ಎಲ್ಲರಿಗೂ ಚಲೋ ಆಗ್ತದೆ. ಆಗ್ತದೆ, ಗ್ಯಾರಂಟಿ ಇದು. ಹೌದು. ಇದು ಏನಂದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೆಳಗಾವಿಯ ಅಲ್ಲಿರ್ತಕ್ಕಂಥ ಶ್ರೀರಾಮ ಮಂದಿರ ಏನಿದೆ, ಶ್ರೀರಾಮ ಮಂದಿರದಲ್ಲಿ ಈಗ ಎಲ್ಲರೂ ಕೂಡ ಒಂದು ಭಕ್ತಿಯ ಭಾವದಿಂದ ಏನು ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ. ಇನ್ನೊಂದು ಕಡೆ ಆ ಒಂದು ಈ ಬೆಳಗಾವಿ ರಾಮ ಮಂದಿರದಲ್ಲಿ ಒಂದು ಸಂಭ್ರಮಾಚರಣೆ ಮಾಡೋದಕ್ಕೆಲ್ಲ ಎಲ್ಲರೂ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಬ್ಬರು ಟ್ರಸ್ಟಿದವ್ರನ್ನ ಕೇಳೋಣ. ಸರಿ, ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ? ಸಿದ್ಧತೆ ಅಂದರೆ ಎಲ್ಲರೂ ಮಂಡಳಿ ಎಲ್ಲ ಊರಿಂದ ಎಲ್ಲ ಇದು ಗಲ್ಲಿ ಓಣೆಯವರು ಇದ್ದಾರಲ್ಲ ಅವರು ಎಲ್ಲ ಮಾಡಕತ್ತಾರೆ. ನಾವು ಅವ್ರಿಗೆ ಸಪೋರ್ಟ್ ಐತಿ, ಎಲ್ಲ ಮಾಡ್ತೀವಿ. ಮತ್ತು ಕೆಲವು ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅದಕ್ಕೆಲ್ಲ ಇಲ್ಲ. ಇದು ಏನಂದರೆ ಕುಂದಾನಗರಿ ಬೆಳಗಾವಿಗೆ ಇರ್ತಕ್ಕಂಥ ಪ್ರಭು ಶ್ರೀರಾಮನ ಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾಗಸ್ತಿ, TV5 ಬೆಳಗಾವಿ.